ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಅಲ್ಲಿ ಬುಧ, ಶುಕ್ರ ಹಾಗೂ ರವಿ ಬುಧ ಶುಕ್ರರನ್ನು ನೋಡ್ತಾ ಇದ್ದೀವಿ. ದ್ವಿತೀಯದಲ್ಲಿ ಗುರುವಿನ ಜೊತೆಗೆ ಈ ದಿವಸ ಮಾಂದ್ಯಬುದಿಯಾಗಿದೆ. ಚಂದ್ರ ಇರ್ತಕ್ಕಂಥದ್ದು ತೃತೀಯದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಕುಂಭ ರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ಕುಜ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಗುರು ಮಾಂದ್ಯರಿದ್ದಾಗ ಸಿಹಿ ಪದಾರ್ಥಗಳ ಆಹಾರದಿಂದ ತೊಂದರೆ. ಅತಿಯಾಗಿ ತಿಂದ್ಬಿಡೋದು, ಶುಗರ್ ಇರ್ತದೆ, ಬಿ ಪಿ ಇರ್ತದೆ, ಲೆಕ್ಕಿಸದೇ ತಿಂದ್ಬಿಡ್ತೀರ, ತೊಂದರೆ ಆಗಿಬಿಡುತ್ತೆ. ಆ ಥರದ್ದು ಒಂದು ಲಕ್ಷಣ ಇದೆ. ಜಿಹ್ವಾ ಚಾಪಲ್ಯವನ್ನು ಕಂಟ್ರೋಲಲ್ಲಿಡಬೇಕು. ನಾಲಿಗೆ ಚಾಪಲ್ಯವನ್ನು ಅಂದರೆ ಆಹಾರದಲ್ಲಿ ಕಂಟ್ರೋಲ್ ಇರಬೇಕು ಈ ದಿವಸ. ಇನ್ನು ತೃತೀಯದಲ್ಲಿ ಚಂದ್ರ ಇದ್ದಾನೆ. ಸ್ತ್ರೀಯರಿಗೆ ಸ್ವಲ್ಪ ಧೈರ್ಯ ಸಾಹಸ ಇರ್ತದೆ ಈ ದಿವಸ. ಸಹೋದರಲ್ಲಿ ಸ್ವಲ್ಪ ಹುಷಾರಾಗಿದೆ. ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ, ಆತಂಕ ಬೇಡ. ಬುಧನ ಪರಿವರ್ತನೆಯಿಂದಾಗಿ ಸ್ವಲ್ಪ ನಿಮಗೆ ಆತ ಜನ್ಮಕ್ಕೆ ಬಂದಿದ್ದಾನೆ, ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡ್ತಾನೆ, ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗಬಹುದು. ಸಣ್ಣ ಪ್ರಮಾಣದಲ್ಲಿ ಯೋಚನೆ ಮಾಡಬೇಡಿ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಆಹಾರ ವ್ಯತ್ಯಾಸ ಕಾರಣದಿಂದಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಧನಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ. ಹೀಗಾಗಿ ಹೆಚ್ಚಿನ ಹಣ ವ್ಯಯ, ಆರೋಗ್ಯದ ನಿಮಿತ್ತವಾಗಿ ಖರ್ಚು ಮಾಡ್ಕೊಳ್ತೀರಾ. ಸ್ವಲ್ಪ ಮಟ್ಟಿಗೆ ಕುಟುಂಬ ಸಹಕಾರ ಇದೆ, ಸ್ತ್ರೀಯರಿಗೆ ಅನುಕೂಲ ಇದೆ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಸಹಕಾರ ಸಿಗುತ್ತೆ, ಹಣ ಸಹಾಯ ಇದೆ, ವ್ಯಯವೂ ಇದೆ. ಹಣ ಬರ್ತದೆ, ವ್ಯಯವೂ ಆಗುತ್ತೆ, ಖರ್ಚು ಆಗುತ್ತೆ. ಎರಡೂ ರೀತಿಯ ಫಲ ಇದೆ. ಮಿಶ್ರ ಫಲ ಈ ದಿವಸ ನಿಮಗೆ. ಪ್ರಾರ್ಥನೆಗೆ ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ಅಥವಾ ದುರ್ಗಾ ಕವಚ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಜನ್ಮದಲ್ಲಿ ಚಂದ್ರನಿದ್ದಾನೆ. ಧನಾಧಿಪತಿ ಜನ್ಮಕ್ಕೆ ಬಂದರೆ ಧನ ಸೌಖ್ಯ, ಹಣ ಸಮೃದ್ಧಿ, ಸ್ವಂತ ವ್ಯಾಪಾರಿಗಳಿದ್ದರೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ, ಹೆಚ್ಚಿನ ಅನುಕೂಲ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರ. ವ್ಯಯ ಇದೆ, ಸ್ವಲ್ಪ ಖರ್ಚಿದೆ. ಮತ್ತು ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಪರಿಶ್ರಮವೂ ಆಗಿದೆ, ಅನುಕೂಲ ಇದೆ, ಸ್ವಲ್ಪ ಪರಿಶ್ರಮವೂ ಇದೆ. ಪರಿಶ್ರಮ ನಿಮಗೇನು ಹೊರೆ ಆಗಲ್ಲ, ಆಯಿತು ಮಾಡೋಣ ಅಂತಕ್ಕಂಥ ಒಂದು ಸಮಾಧಾನ ಬರ್ತದೆ, ಅದರಲ್ಲಿ ಸಂಶಯ ಇಲ್ಲ. ಪ್ರಾರ್ಥನೆಗೆ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವ್ಯಯ ಇದೆ, ವಿಪರೀತವಾದ ವ್ಯಯ, ಖರ್ಚು ಮಾಡ್ಕೊಳ್ತೀರ. ಹೆಣ್ಮಕ್ಳು ಬಹಳ, ನಿಮ್ಮ ಪರ್ಸೆಲ್ಲ ಖಾಲಿಯಾಗಿ ಬಿಡುತ್ತೆ ಈ ದಿವಸ, ಹುಷಾರು. ಇನ್ನು ಲಾಭ ಇಲ್ಲ ಅಂತಲ್ಲ, ಲಾಭವೂ ಇದೆ. ವ್ಯಾಪಾರದಲ್ಲಿ ಲಾಭ, ಇನ್ವೆಸ್ಟ್ಮೆಂಟ್ಸ್ ಎರಡೂ ಇದೆ ಈ ದಿವಸ, ಸ್ವಲ್ಪ ಗಮನ ಇರಲಿ. ಇನ್ನು ವೃತ್ತಿಯಲ್ಲಿ ಕೆಲಸದಲ್ಲಿ ಅನುಕೂಲ ಇದೆ, ಬೌದ್ಧಿಕವಾಗಿ ಬಲ ಬರ್ತದೆ, ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ಯೋಚನೆ ಮಾಡಬೇಡಿ, ಸಣ್ಣ ಪುಟ್ಟ ತೊಡಕಷ್ಟೇ ಅದು ವ್ಯಯ ಅನ್ನೋದು. ಈ ದಿವಸ ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಲಾಭ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸ್ಥಾನ ಪ್ರಶಂಸೆ, ನೀವಿರ್ತಕ್ಕಂಥ ಕೆಲಸದಲ್ಲಿ ಒಂದು ಮಾನ್ಯತೆ ಸಿಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಅನುಕೂಲ ಇದೆ ಸಿಂಹರಾಶಿಯವರಿಗೆ. ಯಾವುದೇ ಆತಂಕಗಳು ತೊಡಕುಗಳು ಇಲ್ಲ, ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಇಷ್ಟ ದೇವರ ಪ್ರಾರ್ಥನೆ ಅಥವಾ ಶನೈಶ್ಚರ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಶನೈಶ್ಚರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಸಿದ್ಧಿಯಾಗುತ್ತೆ, ಅಂದರೆ ಕಾರ್ಯಾನುಕೂಲ ಅಂತ ಕರೀತಾರೆ. ಕಾರ್ಯಕ್ಕೆ ಲಾಭ ಇರ್ತದೆ ಕೂಡ, ಹೀಗಾಗಿ ಕಾರ್ಯಾನುಕೂಲ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಅನುಕೂಲ ಮತ್ತು ಪ್ರಶಂಸೆ ಸಿಗೋದು, ಗುರುತಿಸ್ತಾರೆ ಇನ್ನೊಬ್ಬರು, ಅಂಥದ್ದೊಂದು ಫಲ ಇದೆ ಈ ದಿವಸ. ಜೊತೆಗೆ ಈ ದಿವಸ ಸ್ವಲ್ಪ ಗುರು ಹಿರಿಯಲ್ಲಿ ಮನಸ್ತಾಪ ಬಂದುಬಿಡುತ್ತೆ. ದೊಡ್ಡವರು ಏನೋ ಮಾತು ಹೇಳಿದ್ರೆ ಅದಕ್ಕೆ ವಿರೋಧ ಮಾಡ್ತಕ್ಕಂಥದ್ದೊಂದು ಲಕ್ಷಣ, ಅದು ಒಳ್ಳೆಯದಲ್ಲ. ಅಂಥದ್ದೊಂದು ಸಂದರ್ಭ ಏರ್ಪಾಡಾಗುತ್ತೆ, ಸ್ವಲ್ಪ ಸೈಲೆಂಟಾಗಿರಬೇಕು. ವ್ಯಾಪಾರಿಗಳಿಗೆ ಅನುಕೂಲ ಇದೆ, ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಈ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಆರೋಗ್ಯ ನಷ್ಟ ಸೂಚಿಸ್ತಾ ಇದೆ, ಹೀಗಾಗಿ ಧನ್ವಂತರಿ ಪ್ರಾರ್ಥನೆ ಮಾಡಿ. ಇನ್ನುಳಿದ 6 ರಾಶಿಗಳ ಫಲಾಫಲ ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.